ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒನ್ಸ್ ಎ ಫ್ಯಾಮಿಲಿ ಈಸ್ ಆಲ್ವೇಸ್ ಎ ಫ್ಯಾಮಿಲಿ ಅಂತ. ಅದರಲ್ಲಿ ಜಗಳಗಳಾಗುತ್ತೆ, ಅದರಲ್ಲಿ ಸರಿ ತಪ್ಪುಗಳಾಗುತ್ತೆ. ಅದೆಲ್ಲದನ್ನು ಮತ್ತೆ ತಿದ್ದುಕೊಂಡು ಮತ್ತೆ ಜೊತೆಯಾಗಿ ಎಲ್ಲರೂ ಮುನ್ನಡೆಯೋದು ತುಂಬ ಇಂಪಾರ್ಟೆಂಟು. ಇವತ್ತು ಆ ಥರದ್ದು ನಮ್ಮ ಕುಟುಂಬಕ್ಕೆ ಅಲ್ಲಿಂದ ಸತ್ಯದೇವ್ ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ನಮ್ಮ ಫ್ಯಾಮಿಲಿನೇ. ಆ್ಯಂಡ್ ವಿಜಯ್ ಸರ್ ಬಗ್ಗೆ ಅವರು ಹಿರಿಯರು, ಆ ಪ್ರೀತಿ, ಆ ಗೌರವ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನು ಮೀರಿ ಅವರು ತುಂಬ ಒಳ್ಳೆ ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬರ್ತಾ ಇದ್ದೆ. ಸೊ ನಾನು ಹೇಳ್ತಿರೋದು, ಸೀನಿಯಾರಿಟಿ ವೈಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ, ಎಲ್ಲದರಲ್ಲೂ ಅವರು ದೊಡ್ಡವರು. ಬಟ್ ತುಂಬ ಪರ್ಸ್ನಲ್ ಆಗಿ ಯಾವಾಗಲೂ ತುಂಬ ಒಳ್ಳೆ ಫ್ರೆಂಡ್ ಅವರು. ಏನಕ್ಕಾದರೂ ಇಮಿಡಿಯೇಟಾಗಿ ಕಾಲ್ ಮಾಡ್ಬೋದು, ಏನನ್ನಾದರೂ ಜೊತೆಗೆ ಹಂಚ್ಕೋಬೋದು. ಆ ಥರದ್ದು ತುಂಬ ಒಳ್ಳೆ ಫ್ರೆಂಡು. ಇವತ್ತು ನಾನು ಹೇಳಿದೆ, ಸರ್ ಅಲ್ಲಿ ಚಿರಂಜೀವಿ ಸರ್ ಬಂದು ಮಾಡಿದ್ದಾರೆ, ಇಲ್ಲಿ ನೀವು ಬಂದು ಮಾಡಿಕೊಡ್ಬೇಕು. ಅಲ್ಲಿಂದ ಎಲ್ಲ ನಾವು ತೆಲುಗುಯಿಂದನೂ ಎಲ್ಲ ಬಂದಿರ್ತಾರೆ, ಸತ್ಯದೇವ್ ಎಲ್ಲ ಬಂದಿರ್ತಾರೆ. ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮ್ಮ ಕಡೆಯಿಂದ ದೊಡ್ಡವ್ರು ಯಾರಾದರೂ ಇರಲೇಬೇಕು ಅಂತ. ಇನೋವೇಟಿವ್ ಫಿಲ್ಮ್ ಸಿಟಿಲಿ ಶೂಟಿಂಗ್ ಮಾಡ್ತಾ ಇರ್ತೀನಿ, ಹೆಂಗೆ ಬರೋದು, ಲೇಟ್ ಆಗಿಬಿಡುತ್ತಲ್ಲ, ಮೆಟ್ರೋದಲ್ಲಿ ಬಂದ್ಬಿಡ್ಲಾ ಅಂತ. ಅವರು ಇಷ್ಟು ದೂರ ಬರೋಕ್ಕೆ ನಾನು ಮೆಟ್ರೋದಲ್ಲಿ ಬಂದ್ಬಿಡ್ತೀನಿ, ಅಲ್ಲೆಲ್ಲರೂ 10 ಸ್ಟಾಪಿಂದ ಪಿಕ್ ಮಾಡಿಸು ಅಂತ. ಅಂದರೆ ಜೊತೆಗೆ ನಿಂತ್ಕೋಬೇಕು ಅಂದಾಗ ಅಷ್ಟು ಚೆನ್ನಾಗಿ ಜೊತೆಗೆ ನಿಂತ್ಕೊಳ್ಳೋದು. ಸೊ ಅವ್ರಿಗೆ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಮೊನ್ನೆನೂ ಅಷ್ಟೇ ಒಂದು ಇನ್ಸಿಡೆಂಟ್ ಆದಾಗ, ಇಲ್ಲದನ್ನು ಬಾ ಹೋಗಿ ಬರೋಣ ಅಂತ ಹೇಳಿ ಅವರೇ ಬೆಳಗಿಂದ ಸಂಜೆವರೆಗೂ ನಮ್ಮನ್ನು ಜೊತೆಗೆ ನಿಲ್ಲಿಸ್ಕೊಂಡು ಅದೆಲ್ಲದನ್ನು ಸಾಲ್ವ್ ಮಾಡಿ ಮುಗಿಸ್ಬಿಟ್ಟು ಬಂದರು. ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್ ಅದೆಲ್ಲದಕ್ಕೂ. ಯಾಕೆಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನುಭವ ಇಲ್ಲ ಅಂದಾಗ ನಮಗೆ ನಿಭಾಯಿಸೋದು ಕಷ್ಟ ಆಗುತ್ತೆ. ನಾವೇನೇ ಎಷ್ಟೇ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ಬೋದು, ಮಾತಾಡ್ಬೋದು ಎಲ್ಲ, ಬಟ್ ಅನುಭವ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಅನುಭವ ತುಂಬ ಸರಿ ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ನಮಗೆ ನಿಂತಿದೆ. ನಾನು ಇವತ್ತಿಗೂ ನೆನೆಸ್ಕೋತೀನಿ. ನನಗೆ ಮೊನ್ನೆ ಬೈರತಿ ರಣಗಳಲ್ಲಿ ಮಾತಾಡಬೇಕಾದ್ರೂ ನೆನಪಾಗ್ತಾ ಇತ್ತು. ನಮ್ಮ ಬಡವ ರ್ಯಾಸ್ಕಲ್ಗೆ ಎಷ್ಟು ಪರ್ಸ್ನಲ್ ಆಗಿ ಎಲ್ಲರೂ ಬಂದು ನಿಂತ್ಕೊಂಡು ಅವತ್ತು ಈವೆಂಟ್ನ ಎಷ್ಟು ಸಕ್ಸಸ್ಫುಲ್ ಮಾಡಿದ್ರು. ಆ್ಯಂಡ್ ಪರ್ಸನಲ್ ಆಗಿ ಆ ಸಿನಿಮಾ ಗೆಲ್ಲಬೇಕು ಅಂತ ತುಂಬ ತುಂಬ ಚೆನ್ನಾಗಿ ನಿಂತ್ಕೊಂಡ್ರು. ಅದೆಲ್ಲದು ಅದ್ರ ಬಗ್ಗೆ ಮಾತಾಡೋಕ್ಕೆ ಐ ಡೋಂಟ್ ನೋ. ಅಂದರೆ ಏನಪ್ಪ ಇವನು ಪ್ರತಿ ಸರಿ ಎಲ್ಲರ ಬಗ್ಗೆನೇ ಹೆಂಗೆ ಮಾತಾಡ್ತಾನೆ ಅಂತ ಅನಿಸುತ್ತೆ. ಬಟ್ ಹಂಗಲ್ಲ ಅದು. ಅಂದರೆ ಸಂಬಂಧಗಳನ್ನ ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಕು. ಹಾಗಾಗಿ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅವರವರ ಕಾಂಟ್ರಿಬ್ಯೂಷನ್ಗಳನ್ನ ನನಗೆ ಹೇಳಬೇಕು ಅನಿಸುತ್ತೆ. ಆ್ಯಂಡ್ ಇವನ್ ಸತೀಶ್ ಯಾವಾಗಲೇ ನಾವೆಲ್ಲ ಗೆಲ್ಬೇಕಣೋ ಎಲ್ಲ ಗೆಲ್ಬೇಕಣೋ ಅಂತ. ಸೊ ಇವತ್ತಿಲ್ಲಿ ಬಂದಿರೋರು ಎಲ್ಲರೂ ತುಂಬ ಸ್ಕ್ರ್ಯಾಚಿಂದ ಬಂದು ಇಲ್ಲಿವರೆಗೂ ನಿಂತಿರೋರೇನೆ. ತುಂಬ ಸ್ಕ್ರ್ಯಾಚಿಂದ ಬಂದು, ಏನೂ ಇಲ್ದಲ್ಲ ಎಲ್ಲಿಂದನೋ ಬಂದು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿ. ನೋಡಿ, ಸಪ್ತಮಿ ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಆಗಿದ್ದಾಳೆ. ಅಮೃತ ಸಣ್ಣ ಪಾತ್ರನೇ ಮಾಡಿದ್ರು ತುಂಬ ಚೆನ್ನಾಗಿ ಜೀಬ್ರಾದಲ್ಲಿ ಮಾಡಿದ್ದಾರೆ. ಇನ್ನೂ ಅವಕಾಶಗಳು ಓಪನ್ ಆಗುತ್ತೆ. ಆ್ಯಂಡ್ ಪೂರ್ಣ ಒಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯಾನೆ. ನಾಗಭೂಷಣ್ ವಿದ್ಯಾಪತಿಯಾಗಿ ಮತ್ತೆ ಆ್ಯಕ್ಷನ್ ಹೀರೋ ಆಗಿ ಬರ್ತಾ ಇದ್ದಾರೆ. ಸತೀಶ್ ಅವರು ಅಶೋಕ ಬ್ಲೇಡ್ ಅಂತೇಳಿ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ನವೀನ್ ಶಂಕರ್ ಬಲಿಯಾಗಿ ಮಿಂಚಿ ಸಾಲಾರ್ಗೋಗಿ ಪಂಡಿತಾಗಿ ಮೆರೆದು ಈಗ ಮತ್ತೆ ಇಲ್ಲಿ ಶಿವಣ್ಣನ ಜೊತೆ ಸಿನಿಮಾದಲ್ಲಿ ಮತ್ತೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾನೆ. ಆಗಲೇ ಸತ್ಯದೇವ್ ಹೇಳ್ದಂಗೆ ನನಗೆ ಎಲ್ಲರ ಪಿಕ್ಚರು ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಮಾಡ್ಕೋಬೇಕು ಅಂತ ಆಸೆ. ಯಾಕೆಂದರೆ ಎಲ್ಲರೂ ಅಷ್ಟು ಅದ್ಭುತವಾದ ಟ್ಯಾಲೆಂಟ್ಗಳು. ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಈ ವೇದಿಕೆಯಲ್ಲಿ ಇನ್ನೊಂದು ಹೇಳಬೇಕು. ವಿಜಯ್ ಸರ್ ಸಲಗ ನಾನು ನೋಡಿದ್ದೀನಿ. ಅಂದರೆ ಅವರ ಎಫರ್ಟು ಯಾವಾಗಲೂ ಹೇಳ್ತೀವಿ ಗೊತ್ತಾ, ಒಂದು ಸರಿ ಹಿಂಗೆ ಬಿದ್ದಾಗ ಎಷ್ಟು ಜೋರಾಗಿ ಬೌನ್ಸ್ ಬ್ಯಾಕ್ ಆಗ್ತೀವಿ ಅನ್ನೋದು ಯಾವಾಗಲೂ ತುಂಬ ಇಂಪಾರ್ಟೆಂಟು. ನಾನು ಸಲಗಾದಲ್ಲಿ ಆ ಹಸುವು, ಆ ಡ್ರೈವ್ನೆಲ್ಲ ಮತ್ತೆ ನೋಡಿದ್ದೀನಿ. ಅಂದರೆ ಮೋಸ್ಟ್ಲಿ ಅವರು ದುನಿಯಾಗೆ ಹೆಂಗೆ ಕೆಲಸ ಮಾಡಿದ್ರೋ ಅದೇ ಹಸುವಿಂದ ಅವ್ರು ಸಲಗ ಕೆಲಸ ಮಾಡಿದರು, ನಿರ್ದೇಶಕ ಆಗಿ, ನಟ ಆಗಿ ಎಲ್ಲ. ಅದಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದ್ದು. ಆ್ಯಂಡ್ ಸಲಗ ಸಕ್ಸಸ್ ಸಿಕ್ತಿದ್ದಂಗೆ ಮತ್ತೆ ಭೀಮಾ, ಒಂದನೇದು ಮಾಡಿದ್ದಾರೆ, ಎರಡನೇದು ಹೆಂಗೆ ಮಾಡ್ತಾರೆ ನೋಡೋಣ. ಮೊದಲನೇದು ಮಾಡ್ಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ, ಎರಡನೇದಕ್ಕೂ ಸೇಮ್ ಪ್ರಶ್ನೆ. ಒಂದನೇದು ಮಾಡೋರು ಎರಡನೇದು ಹೆಂಗೆ ಮಾಡ್ತಾರೆ ನೋಡೋಣ, ಮಾಡಿಬಿಡ್ತಾರೆ ಅಂತ. ಮತ್ತೆ ಭೀಮಾದಲ್ಲಿ ಆನ್ಸರ್ ಸಿಕ್ಕಿದೆ. ಅಂದರೆ ಇಟ್ಸ್ ಓಕೆ, ಸೋಲೋದು ಓಕೆ, ಕಳೆದೋಗೋದು ಓಕೆ, ಅದೆಲ್ಲ ಆಗ್ತಾನೆ ಇರುತ್ತೆ ಜೀವನದಲ್ಲಿ. ಎಲ್ಲದೂ ಆಗ್ತಾ ಇರುತ್ತೆ, ತಪ್ಪುಗಳಾಗುತ್ತೆ, ಎಲ್ಲದೂ ಆಗ್ತಾ ಇರುತ್ತೆ. ಬಟ್ ವಾಪಸ್ ಹೆಂಗೆ ಎದ್ದು ಬರಬೇಕು ಅನ್ನೋದಕ್ಕೆ ಯು ಶುಡ್ ಆಲ್ವೇಸ್ ಟೇಕ್ ಇಸ್ ಎಕ್ಸಾಂಪಲ್. ಅಂದರೆ ನಿರ್ದೇಶಕರಾಗಿನೂ ಎದ್ದು ಬರೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ನಾವು ನಿರ್ಮಾಪಕರಾಗಿ ಎದ್ದು ಬರೋದು. ಈಗ ನೆಕ್ಸ್ಟ್ ಟೈಮು ಮತ್ತೆ ನನಗೇನಾರು ಅವಶ್ಯಕತೆ ಬಿದ್ದರೆ ಸರ್ ನಿರ್ದೇಶಕ ಆಗಿ ಎದ್ದು ಬರ್ತೀನಿ. ಯು ಆರ್ ದ ಎಕ್ಸಾಂಪಲ್ ಫಾರ್ ದಟ್.